ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಇದ್ದಿದ್ದ ಕಾರಣ ಎಲ್ರಿಗೂ ರಜೆ ಇತ್ತು. ಹಾಗಾಗಿ ನಾವೆಲ್ಲರೂ ಚಿಕ್ಕ ತಿರುಪತಿಗೆ ಹೋಗಿ ಬರೋಣ ಅಂತ ಹೋಗಿದ್ವಿ. ವೆಂಕಟರಮಣ ಸ್ವಾಮಿ ನಮ್ಮ ಮನೆ ದೇವರು, ಹಾಗಾಗಿ ನಮಗೂ ಒಂಥರ ಖುಷಿ ಹೋಗಿ ಬರಲಿಕ್ಕೆ. ಸೊ ಅಷ್ಟೊಂದು ಏನು ಕ್ರೌಡ್ ಇರಲಿಲ್ಲ, ಮೀಡಿಯಮ್ ಕ್ರೌಡ್ ಇದ್ದರು. ಬಟ್ ಬೇಗನೆ ಕ್ಲಿಯರ್ ಆಗ್ತಿತ್ತು, ಸ್ಟ್ಯಾಂಡಿಂಗ್ ಏನು ಇರಲಿಲ್ಲ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಹತ್ತಿರದಿಂದ ದೇವ್ರು ನೋಡಿದ್ದು, ಆ ಅಲಂಕಾರ ಎಲ್ಲ ಅದ್ಭುತವಾಗಿತ್ತು. ಸೊ ನೀವು ದೇವಸ್ಥಾನದ ಒಂದೆರಡು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಖಾಲಿ ಇದೆ ಅಂತ. ಅಷ್ಟೊಂದು ಕ್ರೌಡೇ ಇರಲಿಲ್ಲ. ನಮಗೂ ಶಾಕ್, ಏನು ರಜೆ ಇದ್ರೂ ಇಷ್ಟೊಂದು ಜನನೇ ಇಲ್ವಲ್ಲ ಅಂತ ಅನ್ನಿಸ್ತು. ಹಾಗೇನೆ ಪಕ್ಕದಲ್ಲಿನೇ ಒಂದು ಸಂತೆ ನಡೀತಾ ಇತ್ತು. ಬಟ್ ಪ್ರೈಸಸ್ ಎಲ್ಲ ನೋಡಿಕೊಂಡ್ರೆ ನೀವು ನಮ್ಮ ನೆಲಮಂಗಲ ಕಡೆ ಇರೋ ಸಂತೆಗಳೆಲ್ಲ ಎಷ್ಟು ಕಮ್ಮಿಗೆ ಸಿಗುತ್ತೆ ಅನ್ನಿಸ್ತು. ಯಾಕಂದರೆ ಇಲ್ಲಿ ಅವ್ರು ಮಾರಾಟ ಮಾಡೋರು ಹೇಳಿದ್ದು ಏನಂದರೆ, ಅವ್ರು ಎಲ್ಲ ಐಟಮ್ಸನ್ನು ಬೆಂಗಳೂರಿಂದನೇ ತರೋದಂತೆ. ಸೊ ಬೆಂಗಳೂರಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಮತ್ತು ಅದು ಪ್ರೈಸಿಂಗ್ ಎಲ್ಲ ಜಾಸ್ತಿ ಆಗಿ ಅವರು ಬೆಲೆಗಳನ್ನ ಜಾಸ್ತಿ ಇಟ್ಕೊಂಡೇ ಮಾರ್ತಾಯಿದ್ರು. ನಾನೇನು ಅಷ್ಟೊಂದು ತೊಗೊಳಕ್ಕೆ ಹೋಗಲಿಲ್ಲ. ಕೆಲವೊಂದು ಬೇಕಾಗಿರೋ ತರಕಾರಿ ಆ ವಾರಕ್ಕೆ ತೊಗೊಂಡು, ಮತ್ತು ಮಸಾಲೆ ಪದಾರ್ಥಗಳು ಅಂದರೆ ಈ ಚಕ್ಕೆ ಲವಂಗ ಆ ಥರದ್ದೆಲ್ಲ ಚೆನ್ನಾಗಿತ್ತು. ಸೊ ಆ ಥರದ್ದೆಲ್ಲ ಸ್ವಲ್ಪ ತೊಗೊಂಡು, ಅದಾದಮೇಲೆ ನಾವು ಸ್ವಲ್ಪ ಅಲ್ಲಿ ನಾನು ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟಿದ್ದು. ಸೊ ಅಲ್ಲಿ ಪಾಪುಗೆ ಏನಾದರೂ ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು, ಅದಾದಮೇಲೆ ಸ್ವಲ್ಪ ಹಸಿವಾಗ್ತಿತ್ತು ಅಂದ್ಬಿಟ್ಟು ಇಲ್ಲಿ ಒಂದು ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ವಿ. ಅದು ಉಡುಪಿ ಪಾಕಸಿರಿ ಅಂತ ಒಂದು ಹೋಟೆಲು. ಸೊ ಇಲ್ಲಿ ಕಾಫಿಗೋಸ್ಕರ ಒಂದು ಸ್ಟಾಪ್ ಮಾಡಿದ್ವಿ. ಕಾಫಿ ಮತ್ತು ಗೋಬಿ ಮಂಚೂರಿ ತೊಗೊಂಡಿದ್ವಿ. ಅದೇನಂತ ಗೊತ್ತಿಲ್ಲ, ಉಡುಪಿ ಹೋಟ್ಲುಗಳಲ್ಲಿ ಗೋಬಿ ಮಂಚೂರಿನೇ ಚೆನ್ನಾಗಿ ಮಾಡಲ್ಲ. ಚೈನೀಸ್ ಫುಡ್ಡು ನನಗೆ ಅಷ್ಟು ಇಷ್ಟ ಆಗಲ್ಲ ಉಡುಪಿ ಹೋಟೆಲ್ಸಲ್ಲಿ. ಸೊ ನೋಡ್ತಾ ಇರ್ಬೋದು, ಅಷ್ಟೊಂದೇನು ಟೇಸ್ಟ್ ಏನು ಅಷ್ಟು ಇಷ್ಟ ಆಗಲಿಲ್ಲ. ಇಲ್ಲಿ ನಾನು ರಿತುಗೆ ರೇಗಿಸ್ತಾ ಇದ್ದೆ. ಅದಾದಮೇಲೆ ಎಲ್ಲರೂ ಬರ್ತಿದ್ವಿ. ಸಿಲ್ಕ್ ಬೋರ್ಡ್ ಅಂತೂ ನನಗೆ ಶಾಕು. ನಾನು ಮುಂಚೆ ಮಾರತಳ್ಳಿಲಿ ಕೆಲಸ ಮಾಡಬೇಕಾದ್ರೆ ಈ ರೋಡ್ ಎಷ್ಟು ಟ್ರಾಫಿಕ್ ಇರ್ತಿತ್ತು ಅಂದರೆ, ಒಂದು ರೌಂಡ್ ನಿದ್ದೆನೇ ಮಾಡಿಬಿಡ್ಬೋದಿತ್ತು, ಅಷ್ಟು ಟ್ರಾಫಿಕ್ ಇರ್ತಿತ್ತು. ಬಟ್ ನವೆಂಬರ್ 1ನೇ ತಾರೀಕು ಏನಂತ ಗೊತ್ತಿಲ್ಲ, ರೋಡು ಅಂದರೆ ಯಾವಾಗಲೂ ಇರೋಷ್ಟು ಟ್ರಾಫಿಕ್ ಇರಲಿಲ್ಲ, ನಾರ್ಮಲ್ ಟ್ರಾಫಿಕ್. ಬಟ್ ಬೇಗನೆ ಬಂದುಬಿಟ್ವಿ ನಾವು. ಇಲ್ಲಿ ಬರ್ತಾ ನೆನಪಾಯಿತು, ಸ್ವಪ್ನ ಬುಕ್ ಹೌಸ್ ಅವರು ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವಕ್ಕೆ 25% ಆಫ್ ನಡೆಸ್ತಿದ್ದಾರೆ ಅಂತ. ಹಾಗಾಗಿ ಅಲ್ಲಿ